ಅಪಮಾನಗಳನ್ನ ಸಹಿಸಿಕೊಂಡಾಗ ಮಾತ್ರ ನಾವು ದೊಡ್ಡವರಾಗ್ತೀವಿ. ಅಪಮಾನವನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ. ಯಾವ ಜಾಗದಾಗ ಅವ್ರಿಗೆ ಅಪಮಾನ ಆಗಿತ್ಲಾ ಅದೇ ಜಾಗದಾಗ ಮರ್ಯಾದೆ ಹುಡುಕೊಂಡ್ರಿ. ಆದ್ರೂ ಇನ್ನೂ ಸಾಧನೆ ಮಾಡೋ ತವಕ ಕಡಿಮೆ ಆಗಿಲ್ಲ. ಕಾರಣ ಏನು? ಮಾಡುವ ಛಲ. SSLC ರ್ಯಾಂಕ್, PUC ರ್ಯಾಂಕ್, ಡಿಗ್ರಿ ರ್ಯಾಂಕ್, IIT ರ್ಯಾಂಕ್, ನೀಟ್ ರ್ಯಾಂಕ್. ಅವರಿಗೆ ಒಂದು ದಿನದೊಳಗೆ ಎಷ್ಟು ತಾಸದಾವು? ನಿಮ್ಗೆ ಎಷ್ಟದಾವ? ಹಾಗಾದಾಗ ನನ್ನ ಮುಂದಿರುವ ಪ್ರಶ್ನೆ ಏನು? ಎಲ್ಲ ಸವಲತ್ತುಗಳದಾವ. ಎಲ್ಲ ಸವಲತ್ತುಗಳು ನನ್ನ ಮುಂದಿದ್ದಾಗ ನಮ್ಮ ಬಗ್ಗೆ ನಮಗೆ ಮೊದಲು ಗೌರವ ಇರಬೇಕು. ಡೈ ಮಾಡ್ಕೊಳ್ಳೋದ್ರಾಗಲ್ಲ, ಕಟಿಂಗ್ ಮಾಡ್ಕೊಳ್ಳೋದ್ರಾಗಲ್ಲ, ಪೌಡರ್ ಹಚ್ಕೊಳ್ಳೋದ್ರಾಗಲ್ಲ, ಲಿಪ್ಸ್ಟಿಕ್ ಹಾಕೊಳ್ಳೋದ್ರಾಗಲ್ಲ, ಬಟ್ಟೆ ಹಾಕೊಳ್ಳೋದ್ರಾಗಲ್ಲ. ಕೆಲಸದಾಗ ಸ್ಮಾರ್ಟ್ ಪ್ರೀತಿಸ್ಬೇಕು. ಅಪ್ಪ ಅಮ್ಮ ಪ್ರೀತಿಸ್ಬೇಕು. ನಮ್ಮ ಕ್ಯಾರೆಕ್ಟರ್ನ ಈ ಸಮಾಜ ಅಕ್ಕೋಬೇಕು. ಅವಾಗ ಮಾತ್ರ ನಾವು ಯಶಸ್ವಿ ವ್ಯಕ್ತಿಗಳಾಗ್ತೀವಿ. ನಾವು ಮಾಡ್ಲಾಕತ್ತೆ ಬಹಳಷ್ಟು ದಿನಗಳದಾವ. ಏನಾರೇ ಮಾಡ್ಬೇಕು, ಏನಾರೇ ಕಿತಾಪತಿ ಮಾಡ್ಬೇಕು ಅಂತಂದ್ರೆ ನಾವು ಸಾಧನೆ ಮಾಡಿದ್ಮೇಲೆ ನಮ್ದೇ ಜಗತ್ತು. ಯಾರು ಹೇಳೋರಿಲ್ಲ. ನನ್ನದೇ ಆದಂತದ್ ಲೋಕ ಇರ್ತದೆ. ನನ್ನದೇ ಆದಂತ ಓಡಾಡ, ನನ್ನ ಕಾರ, ನನ್ನ ಬಗ್ಲೆ, ನನ್ನ ಟೈಮು, ನನ್ನ ನಿದ್ದೆ ಎಲ್ಲವೂ ನನಗೋಸ್ಕರ ನಾ ಮಾಡ್ದಂಗನೇ ಇರ್ತಾವ. ಈಗ ಮಾತ್ರ ಅವು ನಿಮ್ಮ ಅಲ್ಲ, ನಿಮ್ಮ ಸಾಧನೆಗೆ ಮೀಸಲಿರಬೇಕಷ್ಟ. ಇಲ್ಲಿ ನಿಮಗೆ ಕಲಿಸಿದ ಗುರು, ಇಲ್ಲಿ ನಿಮ್ಮನ್ನ ಕಲಿಯಲಿಕ್ಕೆ ಬಿಟ್ಟಂತ ತಂದೆ ತಾಯಿ, ಅವರ ಸಂತಸದ ಸಂಭ್ರಮ ಹೆಂಗಿರ್ಬೇಕು ಅಂತಂದ್ರ ಅವ್ರ ಆ ಸಂಭ್ರಮದಿಂದ ಯಾವತ್ತೂ ಕೆಳಗಿರಬಾರ್ದು. ಆ ಸಂಭ್ರಮದೆಡೆಗೆ ನಿಮ್ಮ ಓಟ ಸ್ಟಾರ್ಟ್ ಆಗ್ಬೇಕು. ಹಿಂಗಿರ್ಬೋದು. ಇವತ್ತು ಎಕ್ಸಾಮ್ ಮಾರ್ಕ್ಸ್ ಕಡಿಮೆ ಬಂದಿರ್ಬೋದು. ಎಲ್ಲಿ ಕಡಿಮೆ ಬಂದು ಏನಾಯ್ತು ಅದನ್ನ ಹುಡುಕೊಂಡು ನೀವೇನಾದ್ರೆ ಬೆನ್ನ ಹತ್ತಿದ್ರ 100% ಯಶಸ್ವಿ ವ್ಯಕ್ತಿಗಳಾಗ್ತೀರಿ. ನಿಮ್ಮೊಳಗೆ ಅಬ್ದುಲ್ ಕಲಾಂ ಸಿಗ್ತಾನ, ನಿಮ್ಮೊಳಗೆ ವಿಜಯ್ ಸಂಕೇಶ್ವರ್ ಸಿಗ್ತಾನ, ನಿಮ್ಮೊಳಗೆ ಟಾಟಾ ಬಿರ್ಲಾ ಸಿಗ್ತಾನ, ನಿಮ್ಮೊಳಗ ಅಂಬಾನಿ ಸಿಗ್ತಾನ. ಮಾಡಬೇಕನ್ನೋ ಛಲ, ಮಾಡಬೇಕನ್ನೋ ಹುಚ್ಚ, ಅಪ್ಪ ಅಮ್ಮನ ಋಣ ತೀರಿಸ್ಬೇಕನ್ನೋ ಛಲ, ಬದುಕನ್ನ ಸುಂದರವಾಗಿ ಕಟ್ಕೋಬೇಕನ್ನೋದು ಹುಚ್ಚ. ಗುಟ್ಕಾ ತಿನ್ಬೇಕನ್ನೋದಲ್ಲ, ಹೆಬ್ಬುಲಿ ಕಟಿಂಗ್ ಮಾಡ್ಕೊಂಡು ಬರ್ಬೇಕನ್ನೋದಲ್ಲ, ಯಾರೋ ನನ್ನನ್ನು ನೋಡ್ಲಿ ಅವ್ರಿಗೆ ನಾ ಸ್ಮಾರ್ಟ್ ಕಾಣಬೇಕು ಅಂತಲ್ಲ, ಯಾರನ್ನು ಮೆಚ್ಚಿಸ್ಲಿಕ್ಕಂತಲ್ಲ, ಮಾದರಿ ವ್ಯಕ್ತಿ ಆಗ್ಬೇಕು. ನನ್ನನ್ನ ನೋಡಿ ಬೇರೆಯವರು ಕಲಿಬೇಕು ಅನ್ನೋ ವಿಚಾರ ನಿಮ್ ತಲೆಯೊಳಗೆ ಏನಾದ್ರೆ ಗಟ್ಟಿಯಾಗಿ ಬಂತು ಅಂತಂದ್ರೆ 100% ನೀವು ಯಶಸ್ವಿ ಆಗ್ತೀರಿ. ಯಾರು ನಿಮ್ಮನ್ನ ನೋಡಿದ್ರ, ನೀವೆಲ್ಲರೇ ಬಜಾರ್ದಾಗ ಹೋದ್ರ, ನೀವೆಲ್ಲರೇ ಕಾರ್ಯಕ್ರಮದಾಗ ಹೋದ್ರ, ನೀವೆಲ್ಲರೇ ರೈಲ್ವೆ ಸ್ಟೇಷನ್ದಾಗ ಕಂಡ್ರ, ನೀವೆಲ್ಲರೇ ಬಸ್ ಸ್ಟ್ಯಾಂಡ್ದಾಗ ಕಂಡ್ರ, ನಿಮ್ಮ ನಡತೆ, ನಿಮ್ಮ ಇರುವಿಕೆ, ನಿಮ್ಮ ಕೂಡುವಿಕೆ, ನಿಮ್ಮ ಏಳುವಿಕೆ, ನಿಮ್ಮ ಮಾತನಾಡುವಿಕೆ ಕಂಡು ಅವ್ರು ಹೇಳ್ಬೇಕು, ಇಂಥವನ ಮಗ, ಅದಕ್ಕ ಅಷ್ಟು ಶಿಸ್ತದಾನ. ನೋಡ್ರಿ ಎಲ್ಲಿಂದ ಎಲ್ಲಿಗೆ ಜಾಯಿಂಟ್ ಐತಿ ನೋಡ್ರಿ, ವಿಚಾರ ಮಾಡ್ರಿ. ನಾನು ಕೆಟ್ಟವನಾದ್ರ ಬರೀ ನನಗಷ್ಟ ದೈವದಿಲ್ಲ, ಯಾರ ಮಗ? ಇಂಥವನ ಮಗ. ಮತ್ತ ಅದಕ್ಕೆ ಹಂಗದಾನ ಅಂತಾರಿಲ್ಲ. ಮತ್ ಅವ್ರು ಒಳ್ಳೆಯವ್ರಿದ್ರು, ಅವ್ರ ಅಪ್ಪ ಎಂತವಿದ್ದು, ಅವ್ರವ್ ಎಂತಕ್ಕೆದಾಳು, ಇಂತಾದ್ ಬಿಡ್ತಲ್ಲ ಇದು ಅತಾರಿಲ್ಲ. ಎರಡು ನಿಮ್ ಕೈಯಾಗದ. ಅದು ಇದು ಸಮಥಿಂಗ್ ಸುಟ್ಟು ಹಾಕ್ಬೇಕು, ಮನಸ್ಸು ಕಂಟ್ರೋಲಿಗೆ ತರ್ಬೇಕು. ಪುಸ್ತಕ ಬಿಟ್ರ ನಿಮ್ಮ ಇಡೀ ಈ ವರ್ಷದ ಜೀವನ ಬ್ಯಾರೆ ಯಾವ ಕಡೆಗೆ ಹೋಗ್ಬಾರ್ದು. ಆ ಸಿಟ್ಟು ಬರ್ಬೇಕು. ಯಾಕಂತಂದ್ರ ನೀವು ನಿಮ್ಮ ಅಪ್ಪ ಅಮ್ಮನ ಹೆಸರು ಉಳಿಸ್ಬೇಕು. ನೀವು ಯಾರು ಒಳ್ಳೆಯವರಲ್ಲ ಅವ್ರನ್ನ ಯಾರು ಏನು ಮಾಡಕ್ಕಾಗೋದಿಲ್ಲ. ನೀವು ಮಾಡಿದ್ದು ನಿಮಗೆ ತಪ್ಪು ಅಂತ ಅನಿಸಿದ್ರ ನೀವು ಇಷ್ಟದ ಟೀಚರ್, ಗುರು, ಆ ಗುರುವಿನ ಕಾಲಿಗೆ ಬಿದ್ದ ಕ್ಷಮೆ ಕೇಳ್ರಿ. ನಿಮ್ಗೆ ಮನಸ್ಸಿದ್ರ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೋರಿ. ಇವತ್ತಿನಿಂದನ ಓದ್ಲಕ್ ಸ್ಟಾರ್ಟ್ ಮಾಡ್ರಿ. ಸಾಕಷ್ಟು ಸವಲತ್ತುಗಳದಾವು. ನೀವು ಓದ್ರಿ ನಿಮ್ಮನ್ನ ರಾಜ್ಯದ ಜನತೆಗೆ ತೋರಿಸೋ ಸೌಭಾಗ್ಯ ನನಗೂ ಕಲ್ಪಿಸ್ರಿ. ಯಶಸ್ವಿ ವ್ಯಕ್ತಿಗಳಾಗ್ರಿ. ಆಲ್ ದ ಬೆಸ್ಟ್. ಓಕೆ.